ಇರಾನ್ನಲ್ಲಿ ನಡೀತಾ ಇರ್ತಕ್ಕಂಥ ಘರ್ಷಣೆಯಿಂದ ನಮ್ಮ ಕನ್ನಡಿಗರು ದುಬೈ ಏರ್ಪೋರ್ಟಲ್ಲಿ ಇದ್ದಾರೆ ಅಂತೇಳಿ ಮಾಹಿತಿ ನಮಗೆ ಗೊತ್ತಾಗಿದೆ ಮಾಧ್ಯಮಗಳ ಮುಖಾಂತರ. ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತೆಗೆದುಕೊಂಬಂದು ಅವರಿಗೆ ಏನು ಸಹಾಯ ಮಾಡೋಕ್ಕಾಗುತ್ತೆ ಅದನ್ನು ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅವರು ಭಾರತೀಯ ದೂತಾವಾಸವನ್ನು ಅವರು ಸಂಪರ್ಕ ಮಾಡ್ಬೋದು. ಇವತ್ತು ಒಂದು ದೂರವಾಣಿ ಇದನ್ನು ಕೊಡ್ತಾರೆ, ಅವರು ದೂರವಾಣಿ ಸಹಾಯವಾಣಿಯನ್ನು ಕೊಡ್ತಾರೆ. ಸಹಾಯವಾಣಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಎಲ್ಲ ರೀತಿಯಾದಂಥ ನೆರವು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒದಗಿಸುತ್ತೆ. ಏನು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಯುದ್ಧಗಳಾದಂಥ ಸಮಯದಲ್ಲಿ ಪ್ರಯಾಣಿಕರ ಸುರಕ್ಷತೆ ದೃಷ್ಟಿಯಿಂದ ಸಾಮಾನ್ಯವಾಗಿ ಏರ್ಪೋರ್ಟ್ಗಳನ್ನು ಬಂದ್ ಮಾಡ್ತಾರೆ. ಹಾಗಾಗಿ ಯಾವುದೇ ವಿಮಾನ ಸಂಸ್ಥೆ ಹಾರಾಟವನ್ನು ನಡೆಸೋದಿಲ್ಲ. ಸ್ವಲ್ಪ ಅನಾನುಕೂಲ ಆಗುತ್ತೆ. ಸೊ 1 ಅಥವಾ 2 ದಿನದಲ್ಲಿ ಸೆಟ್ಲ್ ಆಗುತ್ತೆ ಅಂತ ನಾನು. ವಿಶೇಷವಾಗಿ ವಯೋವೃದ್ಧರು ಸರ್, 60ರಿಂದ 82 ವಯಸ್ಸಿನ ವಯೋವೃದ್ಧರು, ನಿವೃತ್ತ ನೌಕರರು ಎಲ್ಲರೂ ಸಹ ಜಗಳೂರು ತಾಲೂಕು ಸಾಮಾನ್ಯವಾಗಿ ಪ್ರವಾಸಕ್ಕೆ ಹೋಗೋರು ನಿವೃತ್ತರು ಆದಮೇಲೆ ಹೋಗೋದು. ಸೊ ಕೆಲಸದಲ್ಲಿರಬೇಕಾದ್ರೆ ಕಷ್ಟ ಆಗ್ತದೆ. ಸೊ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಗತ್ಯ ನೆರವನ್ನು ಕೊಡ್ತದೆ. ಏನು ಚಿಂತೆ ಮಾಡೋದು. ಅದೇ ಸುಮಾರು ಒಂದು 50 ಜನ ಅಂತ ಏನು ಟ್ರಿಪ್ ಹೋಗಿದ್ದಾರೆ ಅಂತೇಳಿ 50-51 ಜನ ಅಂತ ಹೇಳ್ತಾ ಇದ್ದಾರೆ. ಸೊ ನಮಗಿನ್ನೂ ಅವ್ರ ಕಡೆಯಿಂದ ಯಾವುದೂ ಕಾಂಟ್ಯಾಕ್ಟ್ ಇಲ್ಲ. ನಾವು ರಾಜ್ಯ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡ್ಬರ್ತೀವಿ. ಅಂದರೆ ಕೆಲವೊಂದಿಷ್ಟು ಜನ ಅಲ್ಲಿ ಇದನ್ನೇ ಬಂಡವಾಳ ಮಾಡಿಕೊಂಡು ಒಬ್ಬ ಪರ್ಸನ್ಗೆ 10,000 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಅಲ್ಲ, ಅದ್ರ ಮಾಹಿತಿ ಗೊತ್ತಿಲ್ಲ ನಮಗೆ. ನಮಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಇದರೊಳಗಡೆ ಕನಿಷ್ಠ 10,000 ಇದ್ದೇ ಇರುತ್ತೆ ಒಂದು ರೂಮ್ ಬಾಡಿಗೆಗಳು. ಒಂದು ರೂಮಲ್ಲಿ ಸರ್, ಅಂದರೆ ಒಬ್ಬರಿಗೆ 10,000, ಒಬ್ರಿಗೆ 10,000 ಅಂತ. ಅದ್ರ ಮಾಹಿತಿ ಇಲ್ಲ. ಸಾಮಾನ್ಯವಾಗಿ ಈ ಥರದ್ದು ಆದಾಗ ಎಲ್ಲರಿಗೂ ಆತಂಕದಲ್ಲಿ ಎಲ್ಲರೂ ಎನ್ಕೇಜ್ ಮಾಡೋದು ಟ್ರೈ ಮಾಡ್ತಾರೆ. ಆತಂಕ ಆಗೋದು ಬೇಡ್ರಿ. ಇರಾನ್ನಲ್ಲಿ ನಡೀತಾ ಇರ್ತಕ್ಕಂಥ ಘರ್ಷಣೆಯಿಂದ ನಮ್ಮ ಕನ್ನಡಿಗರು ದುಬೈ ಏರ್ಪೋರ್ಟಲ್ಲಿ ಇದ್ದಾರೆ ಅಂತೇಳಿ ಮಾಹಿತಿ ನಮಗೆ ಗೊತ್ತಾಗಿದೆ ಮಾಧ್ಯಮಗಳ ಮುಖಾಂತರ. ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತೆಗೆದುಕೊಂಬಂದು ಅವರಿಗೆ ಏನು ಸಹಾಯ ಮಾಡೋಕ್ಕಾಗುತ್ತೆ ಅದನ್ನು ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅವರು ಭಾರತೀಯ ದೂತಾವಾಸವನ್ನು ಅವರು ಸಂಪರ್ಕ ಮಾಡ್ಬೋದು. ಇವತ್ತು ಒಂದು ದೂರವಾಣಿ ಇದನ್ನು ಕೊಡ್ತಾರೆ, ಅವರು ದೂರವಾಣಿ ಸಹಾಯವಾಣಿಯನ್ನು ಕೊಡ್ತಾರೆ. ಸಹಾಯವಾಣಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಎಲ್ಲ ರೀತಿಯಾದಂಥ ನೆರವು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒದಗಿಸುತ್ತೆ. ಏನು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಯುದ್ಧಗಳಾದಂಥ ಸಮಯದಲ್ಲಿ ಪ್ರಯಾಣಿಕರ ಸುರಕ್ಷತೆ ದೃಷ್ಟಿಯಿಂದ ಸಾಮಾನ್ಯವಾಗಿ ಏರ್ಪೋರ್ಟ್ಗಳನ್ನು ಬಂದ್ ಮಾಡ್ತಾರೆ. ಹಾಗಾಗಿ ಯಾವುದೇ ವಿಮಾನ ಸಂಸ್ಥೆ ಹಾರಾಟವನ್ನು ನಡೆಸೋದಿಲ್ಲ. ಸ್ವಲ್ಪ ಅನಾನುಕೂಲ ಆಗುತ್ತೆ. ಸೊ 1 ಅಥವಾ 2 ದಿನದಲ್ಲಿ ಸೆಟ್ಲ್ ಆಗುತ್ತೆ ಅಂತ ನಾನು. ವಿಶೇಷವಾಗಿ ವಯೋವೃದ್ಧರು ಸರ್, 60ರಿಂದ 82 ವಯಸ್ಸಿನ ವಯೋವೃದ್ಧರು, ನಿವೃತ್ತ ನೌಕರರು ಎಲ್ಲರೂ ಸಹ ಜಗಳೂರು ತಾಲೂಕು ಸಾಮಾನ್ಯವಾಗಿ ಪ್ರವಾಸಕ್ಕೆ ಹೋಗೋರು ನಿವೃತ್ತರು ಆದಮೇಲೆ ಹೋಗೋದು. ಸೊ ಕೆಲಸದಲ್ಲಿರಬೇಕಾದ್ರೆ ಕಷ್ಟ ಆಗ್ತದೆ. ಸೊ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಗತ್ಯ ನೆರವನ್ನು ಕೊಡ್ತದೆ. ಏನು ಚಿಂತೆ ಮಾಡೋದು. ಜಗಳೂರು ತಾಲೂಕು ಅದೇ ಸುಮಾರು ಒಂದು 50 ಜನ ಅಂತ ಏನು ಟ್ರಿಪ್ ಹೋಗಿದ್ದಾರೆ ಅಂತೇಳಿ 50-51 ಜನ ಅಂತ ಹೇಳ್ತಾ ಇದ್ದಾರೆ. ಸೊ ನಮಗಿನ್ನೂ ಅವ್ರ ಕಡೆಯಿಂದ ಯಾವುದೂ ಕಾಂಟ್ಯಾಕ್ಟ್ ಇಲ್ಲ. ನಾವು ರಾಜ್ಯ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡ್ಬರ್ತೀವಿ. ಅಂದರೆ ಕೆಲವೊಂದಿಷ್ಟು ಜನ ಅಲ್ಲಿ ಇದನ್ನೇ ಬಂಡವಾಳ ಮಾಡಿಕೊಂಡು ಒಬ್ಬ ಪರ್ಸನ್ಗೆ 10,000 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಅಲ್ಲ, ಅದ್ರ ಮಾಹಿತಿ ಗೊತ್ತಿಲ್ಲ ನಮಗೆ. ನಮಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಇದರೊಳಗಡೆ ಕನಿಷ್ಠ 10,000 ಇದ್ದೇ ಇರುತ್ತೆ ಒಂದು ರೂಮ್ ಬಾಡಿಗೆಗಳು. ಒಂದು ರೂಮಲ್ಲಿ ಸರ್, ಅಂದರೆ ಒಬ್ಬರಿಗೆ 10,000, ಒಬ್ರಿಗೆ 10,000 ಅಂತ. ಅದ್ರ ಮಾಹಿತಿ ಇಲ್ಲ. ಸಾಮಾನ್ಯವಾಗಿ ಈ ಥರದ್ದು ಆದಾಗ ಎಲ್ಲರಿಗೂ ಆತಂಕದಲ್ಲಿ ಎಲ್ಲರೂ ಎನ್ಕೇಜ್ ಮಾಡೋದು ಟ್ರೈ ಮಾಡ್ತಾರೆ. ಆತಂಕ ಆಗೋದು ಬೇಡ್ರಿ.